ಹೆಲೋ ಫ್ರೆಂಡ್ಸ್, ಕಮ್ಮಿಂಗ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಡಾಟ್ ಚುಮ್ಮಿ. ನಾನಿವತ್ತೊಂದು ಶೂಟ್ ತೆಗ್ದಿದ್ದೀನಿ. ಅದು ಬಂದು ವಿಡಿಯೋ ಕವರೇಜ್ ಬಂದು ಬಿರಿಯಾನಿ ವ್ಯೂ. ನಮ್ಮ ಮನೇಲಿ ಸಂಡೇ ರೊಟೀನ್ ಯಾವಾಗಲೂ ನಾನ್ ವೆಜ್ಜೇ ತರೋದು. ಮೋಸ್ಟ್ ಆಫ್ ದಿ ಟೈಮ್ಸ್ ತಲೆಕಾಲು ಸಾರು ಮತ್ತು ಮಟನ್ ಸಾರುನೇ ನಮ್ಮ ಮನೇಲಿ ಪ್ರಿಫರ್ ಮಾಡೋದು. ನಾನು ಬಂದಿದ್ದೀನಿ ಸಮ್ಮರ್ ಹಾಲಿಡೇಸ್ಗೆ ಅಂತ ಚಿಕನ್ ತರಿಸಿದ್ರು. ಬಟ್ ಚಿಕನ್ ತಿನ್ನೋದು ತುಂಬ ರೇರ್ ಕೇಸಸ್. ಮಟನ್ನೇ ಜಾಸ್ತಿ ನಮ್ಮ ಮನೇಲಿ ನೋಡಿ, ಸೈಡ್ ಡಿಶ್ಶು ಮತ್ತು ಆಲ್ಮೋಸ್ಟ್ ಆಲ್ ಚಿಕನ್ ಬಿರಿಯಾನಿ ನಾನು ಸೂಪರ್ ಸಿಂಬಲೈಸೇಷನ್ ತೋರಿಸ್ತಾ ಇದ್ದೀನಿ. ಬಟ್ ಅದ್ರ ಜೊತೆಗೆ ನಾನು ಆಲ್ಮೋಸ್ಟ್ ಆಲ್ ವರಾಂಡ ಮತ್ತು ಆ ಹೊರಗಡೆ ನೇಚರ್ ಪ್ರಿಮೈಸಸಲ್ಲೇ ನಾನು ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡೋದು. ಗಾಳಿ ಮತ್ತು ಬಿಸಿಲು ಎಲ್ಲನೂ ನೋಡಿಕೊಂಡು ನಾನು ತಿಂದರೆ ಅದೊಂಥರ ನೇಚರ್ ಜೊತೆ ಕಾನ್ವರ್ಸೇಷನ್ ಮಾಡ್ಕೊಂಡು ತಿಂದಂಗಿರುತ್ತೆ. ನೋಡಿ, ಸ್ಟೆಪ್ಸಲ್ಲಿ ಇಟ್ಟು ಆಲ್ಮೋಸ್ಟ್ ಆಲ್ ಸ್ಟೆಪ್ಸ್ ನಮ್ಮ ಮನೇಲಿ ಎಲ್ಲರೂ ಸ್ಟೆಪ್ಸಲ್ಲಿ ಇಟ್ಕೊಂಡು ತಿಂತಾಯಿದ್ದೀರ ಅಂದ್ಕೋಬೋದು. ನಮ್ಮ ಮನೇಲಿ ಎಲ್ಲರೂ ಕೆಲಸ ಕಾರ್ಯ ಎಲ್ಲ ಮುಗಿಸಿ ಹೋದಾದ್ಮೇಲೆ ಸ್ಟೆಪ್ಸ್ನೂ ಕೂಡ ನೀಟಾಗಿ ಕ್ಲೀನ್ ಮಾಡಾದ್ಮೇಲೆ ಸ್ಟೆಪ್ಸಲ್ಲಿಟ್ಟು ಫೋಟೋ ವ್ಯೂ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಬಿರಿಯಾನಿ. ತಿನ್ನೋದು ಕೂಡ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಿರಿಯಾನಿ ವ್ಯೂನೇ ಮಾಡೋಣ ಅಂತಂದ್ಬಿಟ್ಟು ಅದೊಂದೇ ಒಂದು ಕವರೇಜ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ರಾಯ್ತ ಇದು ನಮ್ಮಮ್ಮ ಮಾಡಿರೋದು. ಯಾಕಂದರೆ ನಮ್ಮಮ್ಮ ಶಿ ಈಸ್ ಎ ವೆರಿ ಬ್ರಿಲಿಯಂಟ್ ಎಕ್ಸ್ಪರ್ಟ್ ಇನ್ ಕುಕ್ ಆ್ಯಸ್ ಆಫ್ ಮೈ ನಾಲೆಡ್ಜ್. ನಮ್ಮ ಮನೆಯವ್ರಿಗೆ ಅವ್ರು ಮಾಡೋ ಎಲ್ಲ ಊಟನೂ ತುಂಬ ಇಷ್ಟ ಆಗುತ್ತೆ. ನಾನು ಜಾಸ್ತಿ ಕಲಿದೇ ಇದ್ರೂ ಸ್ವಲ್ಪ ಕಲಿತಾ ಇದ್ದೀನಿ. ಫ್ಯೂಚರಲ್ಲಿ ನಾನು ನಮ್ಮಮ್ಮನ ಥರ ಒಂದೊಳ್ಳೆ ಊಟ ಮಾಡಿ ಬಡಿಸ್ತಾರೆ ಅಂತ ನಾನು ಒಂದು ಹೆಸರು ತಗೋಬೇಕು. ಬಟ್ ಎಲ್ಲರ ಹೃದಯವನ್ನು ಗೆಲ್ಲೋದು ಹೊಟ್ಟೆಯ ಮೂಲಕ ಅಂತ ಒಂದು ನುಡಿ ಇದೆ. ಅದು ನಮ್ಮ ಅಮ್ಮನ ಹೆಸರಲ್ಲಿ ತುಂಬ ನಿಜ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನನಗೆ ವೀಡಿಯೋ ತೆಗಿಬೇಕಾದ್ರೆ ಯಾವಾಗ ನಾನು ವೀಡಿಯೋ ಕಂಪ್ಲೀಟ್ ಮಾಡಿ ಊಟನ ತಿಂತೀನೋ ಅಂತ ಅನಿಸ್ತಾಯಿತ್ತು. ಬಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸ್ನೇಹಿತರೆ. ನಮ್ಮಮ್ಮ ಮಾಡೋ ಅಂಥ ಬಿರಿಯಾನಿ ರೆಸಿಪಿ, ಅದಕ್ಕೋಸ್ಕರ ಡೆಡಿಕೇಶನ್ಸ್, ಅವಳು ನನ್ನ ಫ್ಯಾಮ್ಲಿ ತಿನ್ನುತ್ತೆ ಅಂತ ಒಂದು ಫೀಲಿಂಗ್ಸಿಂದ ಮಾಡ್ತಾರೆ. ಆವಾಗ ಅದು ಇನ್ನೂ ಪ್ರೀತಿ ವಿಶ್ವಾಸ ಎಲ್ಲ ತೆಗೆದುಕೊಂಡು ತುಂಬ ಚೆನ್ನಾಗಾಗುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ಕಾಮೆಂಟ್ಸ್ ಲೀವ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ಹ್ಯಾಪಿ ಕುಕ್ಕಿಂಗ್.